ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿ ಒಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ, ಏನು ಅಬಕಾರಿ ಇಲಾಖೆಯಲ್ಲಿ ಪೊಲೀಸ್ ಪೇದೆ ಮತ್ತು ಅಬಕಾರಿಯ ಉಪನಿರೀಕ್ಷಕರು ಅಂತಕ್ಕಂಥ ಹುದ್ದೆಗಳಿದೆ. ಇದನ್ನ ಸರ್ಕಾರ ಏನು ಮಾಡ್ತಾ ಇದೆ, ಈಗ ಅವರ ಏನು ಈ ಹುದ್ದೆಗಳ ವೃಂದ ಮತ್ತು ನಿಯಮಗಳನ್ನು ಪ್ರಕಟಣೆ ಮಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾಹಿತಿ ಜೊತೆಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ಸಂಪೂರ್ಣವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಮತ್ತು ಎಷ್ಟು ಹುದ್ದೆಗಳನ್ನು ಈಗ ಸರ್ಕಾರ ಕಾಲ್ಫರ್ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ಚಾನಲ್ಲು ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಏನೆಲ್ಲ ನಡವಳಿಕೆಯಲ್ಲಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಬಾಕ್ಸ್ ಇದೆ. ಮೊದಲಿಗೆ ನಾನು ಇದನ್ನು ತೋರಿಸ್ತಾ ಹೋಗ್ತೀನಿ. ಇದು ಯಾರು ಪ್ರಕಟಣೆ ಮಾಡಿರುವಂಥದ್ದು ಅಂದರೆ ಕರ್ನಾಟಕ ಸರ್ಕಾರದ ನಡುವಳಿಯಲ್ಲಿ ಇದು ಪ್ರಕಟಣೆ ಆಗಿರುವಂಥದ್ದು. ನೋಡಿ, ಈ ಬಾಕ್ಸಲ್ಲಿ ವಿಷಯವನ್ನು ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ವಿಷಯ ಏನಿದೆ ಅಂತಂದ್ರೆ, ಅಬಕಾರಿ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸುವ ಪರಿಷತ್ತಿನೊಂದಿಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪ ನಿರೀಕ್ಷಕರ ವೃಂದ ಕಾರ್ಯಗಳ ಆದೇಶವನ್ನು ಹೊರಡಿಸುವ ಕುರಿತು ಅಂತ ಹೇಳ್ತಾ ಇದ್ದಾರೆ. ದಿನಾಂಕನೂ ಕೂಡ ಇಲ್ಲಿ ಇಷ್ಟು ದಿನದೊಳಗಡೆ ನೀವೇನು ಮಾಡ್ಬೋದು, ಏನಾರ ಅಬ್ಜೆಕ್ಷನ್ ಇದ್ರೆ ಸಲ್ಲಿಸ್ಬೋದಾಗಿರ್ತದೆ. ಓಕೆ, ಹಾಗಾದರೆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿದೆ ನೋಡಿ ಪ್ರಸ್ತಾವನೆಯಲ್ಲಿ, ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಹೇಳ್ತಾ ಇದ್ದಾರೆ, ಮೇಲೆ ಓದಿದ ಕ್ರಮ ಸಂಖ್ಯೆ 1ರ ಪತ್ರದಲ್ಲಿ ಅಬಕಾರಿ ಇಲಾಖೆ ಮಂಜೂರಾಗಿರುವ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ನೋಡಿ ಅಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. 265 ಉಪನಿರೀಕ್ಷಕ ಹುದ್ದೆಗಳಿದೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ 942 ಅಬಕಾರಿ ಪೇದೆ ಹುದ್ದೆಗಳು ಇಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸಹಮತಿಯನ್ನು ನೀಡಲಾಗಿದೆ ಅಂತೇಳಿ ಹೇಳಿದ್ದಾರೆ. ಏನು ಮಾಡಿದ್ದಾರೆ, ಆಲ್ರೆಡಿ ಇಲ್ಲಿ ನೋಡ್ರಿ ಅಬಕಾರಿ ನಿರೀಕ್ಷಕರು ಅಂಥೇಳಿ ಒಂದು ಹುದ್ದೆ ಬರುತ್ತೆ, ಅದೇ ರೀತಿ ಅಬಕಾರಿ ಪೇದೆ ಅಂಥೇಳಿ ಒಂದು ಹುದ್ದೆ ಬರುತ್ತೆ. ಓಕೆನಾ, ಈ ಎರಡೂ ಹುದ್ದೆಗಳು ನೋಡಿ ಅಬಕಾರಿ ಉಪನಿರೀಕ್ಷಕರು ಅಂತಂದ್ರೆ 265 ಹುದ್ದೆಗಳಿದಾವೆ ನೋಡ್ರಿ. ಅದೇ ರೀತಿಯಾಗಿ ಅಬಕಾರಿ ಪೇದೆಗಳಂತ ಇದೆ ನೋಡಿ, ಇದರಲ್ಲಿ 942 ಹುದ್ದೆಗಳು ಈಗೇನು ಮಾಡ್ತಾರೆ, ಅವರು ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದಿನಾಂಕನ ಕೂಡ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಬೇಕಂದವರು ಇದನ್ನೇನು ಮಾಡ್ಬೋದು, ಸ್ಟಾಪ್ ಮಾಡಿ ಓದ್ಕೋಬೋದು. ಇದಾದ ನಂತರ ನಮಗೆ ಬೇಕಾಗಿರುವುದೇನು ಅಂತಂದ್ರೆ, ಇದರ ಪಠ್ಯಕ್ರಮ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇಲ್ಲಿ ಪಠ್ಯಕ್ರಮದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಅಬಕಾರಿ ಪೇದೆ ಬಗ್ಗೆ ಮೊದಲಿಗೆ ನೋಡ್ತಾ ಹೋಗೋಣ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಮಾಡಿದ್ದಾರೆ, ಫಸ್ಟಿಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಬೇಕಾದ್ರೆ ನೀವು 1ನೇ ಬಾಕ್ಸನ್ನು ಓದ್ಕೋಬೋದು. ನಾ ಇಲ್ಲಿ 2ನೇ ಬಾಕ್ಸ್ ಯಾಕೆ ತಗೋತಾ ಇದ್ದೀನಿ, ಇಲ್ಲಿ ಪಠ್ಯಕ್ರಮ ಕೊಟ್ಟಿದ್ದಾರೆ ನೋಡಿ. ಅಬಕಾರಿ ಪೇದೆ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಏನು ಮಾಡ್ತಾ ಇದ್ದಾರೆ, ನೇಮಕ ಮಾಡ್ಕೋತಾ ಇದ್ದಾರೆ. ಹೌದ್ರಿ, ಈ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ ಮಾಡ್ಕೋತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸರದಿ ಸ್ಪರ್ಧಾತ್ಮಕ ಪರೀಕ್ಷೆ ಬಹು ಆಯ್ಕೆ ಮಾದರಿ ಆಗಿರ್ತದೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇಲ್ಲಿ ಇರ್ತಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ರಿ ಅಬಕಾರಿ ಪೇದೆಗೆ. ಹಾಗಾದರೆ ಅಲ್ಲಿ ಯಾವ್ಯಾವ ವಿಷಯಗಳನ್ನು ನೀವು ಓದಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸಾಮಾನ್ಯ ಜ್ಞಾನ ಇರುತ್ತೆ, ವಿಜ್ಞಾನ ಇರುತ್ತೆ, ಭೂಗೋಳ ಇರುತ್ತೆ, ಇತಿಹಾಸ ಇರುತ್ತೆ, ಭಾರತದ ಸಂವಿಧಾನ ಇರುತ್ತೆ, ರಾಷ್ಟ್ರೀಯತೆಯ ಸ್ವಾತಂತ್ರ್ಯ ಚಳವಳಿ ಇರುತ್ತೆ, ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಇರುತ್ತೆ, ನೈತಿಕ ಶಿಕ್ಷಣವನ್ನು ಒಳಗೊಂಡಿರ್ತಕ್ಕಂಥ ಅಧ್ಯಾಯ 1 ಪತ್ರಿಕೆಯನ್ನು 100 ಅಂಕಗಳಿರ್ತಾವೆ ನೋಡಿ. ಈ GK ಪ್ರಶ್ನೆಗೆ ಎಷ್ಟು, GK ಕ್ವಶನ್ ಪೇಪರ್ಗೆ 100 ಅಂಕಗಳು ಇರ್ತಾವೆ ಸ್ನೇಹಿತರೆ. ಇದರ ಅವಧಿ ಎಷ್ಟು ಅಂತಂದ್ರೆ 2 ಗಂಟೆ ಪರೀಕ್ಷಾ ಅವಧಿ ಇರ್ತದ. ಎಷ್ಟಿರುತ್ತೆ ರೀ, 2 ಗಂಟೆ ಇದರ ಪರೀಕ್ಷಾ ಅವಧಿ ಇರ್ತದ ಅಂತ ಹೇಳ್ತಾ ಇದ್ದಾರೆ. ಹೌದ್ರಿ, ಇದು ಗೊತ್ತಾಯ್ತು. ಇದಾದ ನಂತರ ಏನಿದಕ್ಕೆ ಫಿಸಿಕಲ್ ಇರ್ತದೆ ರೀ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅರ್ಹ ಅಭ್ಯರ್ಥಿಗಳು ಜಿಲ್ಲಾವಾರು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನಂತರ ಇಲ್ಲಿ 3ನೇದು ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಅಬಕಾರಿ ಪುರುಷ ಮತ್ತು ಅಬಕಾರಿ ಪೇದೆ ಅಂತ ಏನಿದೆಯಲ್ಲ, ಅದನ್ನೆರಡು ಪ್ರತ್ಯೇಕ ಇದ್ದದನ್ನು ಎರಡು ಕೂಡಿಸಿ ಒಂದೇ ಅಬಕಾರಿ ಪೇದೆ ಅಂಥೇಳಿ ಮಾಡ್ತಾ ಇದ್ದೀವಿ ಅಂಥೇಳಿ ಕೊಟ್ಟಿದ್ದಾರೆ. ಆನಂತರ ಇಲ್ಲಿ 4ನೇ ಆಯ್ಕೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಮುಂಚೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಮಾತ್ರ ಕೊಡ್ತಾ ಇದ್ರು, ಅದನ್ನೇನು ಮಾಡೋದು, ಅದನ್ನು ಬದಲಾವಣೆ ಮಾಡಿ ಸರ್ಕಾರ
ಪ್ರಾಧಿಕಾರ ತೀರ್ಮಾನ ಮಾಡುವ ಆಯ್ಕೆಯನ್ನು ತಿದ್ದುಪಡಿ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ್ದು ಬೇಕಾದವರು ಯಾವುದೇ ಒಂದು ಪ್ರಾಧಿಕಾರಕ್ಕೆ ಕೊಡ್ಬೋದು ಅಂತೇಳಿ ತಿದ್ದುಪಡಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಹು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಬಕಾರಿಯ ಉಪನಿರೀಕ್ಷಕರು ಅಂತ ಬರುತ್ತೆ. ಇದು ಅಬಕಾರಿಯ PSI ನೋಡಿ. ಇದು ಅಬಕಾರಿ ಉಪನಿರೀಕ್ಷಕರ ವೃಂದ ಅರ್ಹ ಅಭ್ಯರ್ಥಿಗಳಿಗೆ 2 ಪತ್ರಿಕೆಗಳು ಇರ್ತಾವ್ರಿ. ಅಬಕಾರಿ ಉಪನಿರೀಕ್ಷಕರಿಗೆ ಎಷ್ಟಿರ್ತಾವ್ರಿ ಪತ್ರಿಕೆಗಳು? 2 ಪತ್ರಿಕೆಗಳು ಇರ್ತಾವ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪತ್ರಿಕೆ ಏನಿರ್ತಾರೆ ಪ್ರಬಂಧ ಮಾದರಿ ಇರ್ತಾರೆ, ಇನ್ನೊಂದು ಅನುವಾದ ಅಂದ್ರೆ ಟ್ರಾನ್ಸ್ಲೇಟ್. ಅಂದ್ರೆ ಮೊದಲನೇ ಪತ್ರಿಕೆ ಏನು PSI ಓದ್ತಿರಲ್ಲ ಅದೇ ರೀತಿ ಫಸ್ಟ್ ಪೇಪರ್ ಏನಿರ್ತೈತ್ರಿ essay ಮತ್ತು ಟ್ರಾನ್ಸ್ಲೇಷನ್ ಇರ್ತದ. ಇನ್ನು ಪತ್ರಿಕೆ 2 ಏನಿರುತ್ತೆ ಸಾಮಾನ್ಯ ಅಧ್ಯಯನ ಬಗ್ಗೆ ಇರ್ತದೆ. ಇಲ್ಲಿ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಅಂತ ಹೇಳ್ತಾರೆ. ಹೌದ್ರಿ. ಇದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದವಿ ಮಟ್ಟದ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವ ಅಂತ ಹೇಳ್ತಾ ಇದ್ದಾರೆ GK ಪ್ರಶ್ನೆಗೆ. ಸೊ ಇಲ್ಲಿ ಯಾವ್ಯಾವ ವಿಷಯವನ್ನ ಒಳಗೊಂಡಿರುತ್ತೆ ಅಂದ್ರೆ ಇಲ್ಲಿ ಕೂಡ ಸಾಮಾನ್ಯ ಜ್ಞಾನ ಇರುತ್ತೆ, ವಿಜ್ಞಾನ ಇರುತ್ತೆ, ಭೂಗೋಳ ಇರುತ್ತೆ, ಇತಿಹಾಸ ಇರುತ್ತೆ, ಭಾರತದ ಸಂವಿಧಾನ ಇರುತ್ತೆ, ರಾಷ್ಟ್ರೀಯತೆ ಸ್ವತಂತ್ರ ಚಳವಳಿ ಬಗ್ಗೆ ಪ್ರಶ್ನೆಗಳಿರ್ತಾವ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಒಂದರ ಪತ್ರಿಕೆಯನ್ನು 100 ಅಂಕಗಳಿರ್ತಾವೆ. ಇದಕ್ಕೆ 2 ಗಂಟೆ ಏನಿರುತ್ತೆ ಪರೀಕ್ಷಾ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅದರ ಜೊತೆಗೆ ಏನಿರ್ತಾರೆ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳ ದೇಹದಾಢ್ಯತೆ ಏನು ಫಿಸಿಕಲ್ ಇರುತ್ತೆ ನೋಡ್ರಿ, ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳಿಗೆ ಜಿಲ್ಲಾವಾರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸಲಾಗುವುದು ಅಂಥೇಳಿ ಇಲ್ಲಿ ಏನು ಮಾಡಿದ್ದಾರೆ ಕೊಡ್ತಾ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅದನ್ನು ಕೂಡ ತಿದ್ದುಪಡಿ ಮಾಡಿದ್ದೀವಿ ಅಂಥೇಳಿ ಕೂಡ ಯಾವ ಪ್ರಾಧಿಕಾರ ಕೊಡಬೇಕಂತೇಳಿ ತಿದ್ದುಪಡಿಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ತಾವು ಗಮನಿಸ್ಬೋದು, ಒಂದು ಅಬಕಾರಿ ಪೇದೆ ಅಂತೇಳಿ ಕರೀತಾರೆ, ಇನ್ನೊಂದು ಅಬಕಾರಿ ಉಪ ನಿರೀಕ್ಷಕರು ಅಂತೇಳಿ ಕರೀತಾರೆ. ಸೊ ಇಷ್ಟೆಲ್ಲ ಹುದ್ದೆಗಳು ಇರ್ತಾವೆ. ಸೊ ಹಾಗಾಗಿ ಈಗಿಂದನೇ ನೀವು ತಯಾರಿಯನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ವಿಷಯ ಯಾರಿಗೆ ಅವಶ್ಯಕತೆ ಇತ್ತು ಅವರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗೋಸ್ಕರ. ಇದ್ರ ಜೊತೆಗೆ ನಮ್ಮ ಚಾನಲಲ್ಲಿ ಸುಮಾರು ಒಂದು 50-60 ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ನೀವು ಬೇಕಾದ್ರೆ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಪೊಲೀಸ್ ಯಾರು ಓದ್ತಾ ಇದ್ರಿ ಅಂದರೆ ನಿಮಗೂ ಕೂಡ ಏನು ಮಾಡಿದ್ದೀನಿ ಹಳೆ ಪ್ರಶ್ನೆ ಪತ್ರಿಕೆ 2016ರಿಂದ 20ವರೆಗಿನ ಪ್ರಶ್ನೆ ಪತ್ರಿಕೆನ ಆಲ್ರೆಡಿ ಬಿಡಿಸಿದ್ದೀನಿ. ಇನ್ನೂ 20ರಿಂದ ಬಿಡಿಸೋದಿದೆ. ಬೆಳಗ್ಗೆ 9:30ಕ್ಕೆ ಲೈವ್ ತರಗತಿ ಇರುತ್ತೆ ಉಚಿತವಾಗಿ. ಅದೇ ರೀತಿ ರಾತ್ರಿ 10 ಗಂಟೆಯಿಂದ 11 ಗಂಟೆಗೆ ಉಚಿತ ತರಗತಿ ಇರ್ತದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳುತ್ತಾ ಮತ್ತೊಮ್ಮೆ ಯಾರೆಲ್ಲ ವಿಡಿಯೋ ನೋಡಿದರೆ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.